ಬಿಜೆಪಿಯ ಮೂವರು ಉಚ್ಚಾಟಿತ ಶಾಸಕರ ಪೈಕಿ ಇಬ್ಬರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾರೆ ಅನ್ನೋ ನಿರೀಕ್ಷೆ ಕಾಂಗ್ರೆಸ್ಸಿಗಿತ್ತು. ಆ ನಿರೀಕ್ಷೆ ಈಗ ನಿಜವಾದಂಗೆ ಕಾಣಿಸ್ತಾ ಇದೆ. ಇಬ್ಬರು ಶಾಸಕರು ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ. ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ವೋಟ್ ಹಾಕ್ತೀವಿ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಅನ್ನ ಬೆಂಬಲಿಸೋದನ್ನ ಖಚಿತಪಡಿಸಿದ್ದಾರೆ ಅವರ ಮಾತಿನಲ್ಲಿ. ಯಾವ ರೀತಿ ಅಂತಂದ್ರೆ ಬಿಜೆಪಿಯವರು ನಮಗೆ ಫೋನ್ ಮಾಡಿಲ್ಲ, ಸೌಜನ್ಯಕ್ಕೂ ವೋಟ್ ಕೇಳಲಿಲ್ಲ, ಕಾಂಗ್ರೆಸ್ನವರು ಕರೆದ್ರು, ಮಾತನಾಡಿಸಿದ್ರು. ಕ್ಷೇತ್ರದ ಅಭಿವೃದ್ಧಿಯ ವಿಚಾರಕ್ಕೆ ಅಂತ ಬಂದಾಗ ನಮಗದು ಅನಿವಾರ್ಯತೆ ಆಗತ್ತೆ ಅಂತ ಶಿವರಾಮ್ ಹೆಬ್ಬಾರು ಮಾತನಾಡಿದ್ರು, ಎಸ್ ಟಿ ಸೋಮಶೇಖರ್ ಮಾತನಾಡಿದ್ರು. ಈಗ ನೆಪಗಳನ್ನ ಹೇಳದಂಗೆ ಕಾಣಿಸ್ತಾ ಇದೆ. ಒಟ್ಟಲ್ಲಿ ಬಿಜೆಪಿಯನ್ನವರು ಬೆಂಬಲಿಸೋ ಮನಸ್ಥಿತಿಯಲ್ಲಂತೂ ಇರಲಿಲ್ಲ. ಈಗ ಬಿಜೆಪಿಯವರು ಸಂಪರ್ಕಿಸಲಿಲ್ಲ ನಮ್ಮನ್ನ, ಅದಕ್ಕಾಗಿ ನಾವು ಕಾಂಗ್ರೆಸ್ ಅನ್ನು ಬೆಂಬಲಿಸೋ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಇಬ್ರು ಕೂಡ. ಸೋಮಶೇಖರ್ ಇದ್ದಾರೆ ಸರ್. ಸೋಮಶೇಖರ್ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಅಲ್ಲಿದ್ದಾರೆ ಅನ್ನುವಂಥ ಮಾತುಗಳು ಸಾಮಾನ್ಯವಾಗಿ ಇರುವಂಥದ್ದು. ಆದರೆ ನೀವು ನಿನ್ನೆ ಕಾಂಗ್ರೆಸ್ನ ಸಭೆಯಲ್ಲಿ ಭೇಟಿಯಾಗಿದ್ರಿ, ಯಾರಿಗೆ ಮತ ಹಾಕ್ತೀರಿ? ಕುತೂಹಲ ಇರುವಂಥದ್ದು ನಿಮ್ಮ ಮತ. ನಿನ್ನೆ ಸುಮಾರು 12 ಗಂಟೆ ವೆಯ್ಟ್ ಮಾಡಿದೋ. ಭಾರತೀಯ ಜನತಾ ಪಕ್ಷದವರು ಯಾರಾದರೂ ಅಪ್ರೋಚ್ ಮಾಡ್ತಾರೆ ಅಂತೇಳಿ, ಆದರೆ ಯಾರೂ ಕೂಡ ಅಪ್ರೋಚ್ ಮಾಡಲಿಲ್ಲ. ನನ್ನ ಮುಖ್ಯಮಂತ್ರಿಗಳು ಸುಮಾರು 12 ಗಂಟೆ ಮೇಲೆ ಫೋನ್ ಮಾಡಿದ್ರು, ವಂಡರ್ಲಾಗೆ ಬರಬೇಕು ನೀವಿಬ್ಬರೂ ಅಂತ. ಹೋಗಿದ್ವು, ಭೇಟಿ ಮಾಡಿದ್ದೀವಿ. ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರಕ್ಕೆ ಏನೇನು ಅನುದಾನ ಇರ್ತದೆ, ಮತ್ತೊಂದು ಇರ್ತದೆ, ಅದನ್ನು ನಾವು ಕೂಡ ಅವರಿಗೆ ಬೇಡಿಕೆ ಇಟ್ಟಿದ್ದೀವಿ. ಅವರು ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ಅದು ಆತ್ಮಸಾಕ್ಷಿ ಮತ ಹಾಕ್ತೀವಿ. ಬಿಜೆಪಿಗೆ ಬೇಕಾಗಿಲ್ಲ, ಯಾರೇ ನೀವು ಬಿಜೆಪಿ ಬೇಕಾಗಿಲ್ಲ ಅಂತ ಪರಿಸ್ಥಿತಿ ಇದೆ ನೋಡ್ರಿ. ಬಿಜೆಪಿಗೆ ಬೇಕಾಗಿದ್ರೆ ಅವರು ನಮ್ಮನ್ನು ಅಪ್ರೋಚ್ ಮಾಡಬೇಕಾಗಿತ್ತು. ನಾನಾಗಿ ಮ್ಯಾಲ್ ಬಿದ್ದೋಗ್ಲಿ, ಮ್ಯಾಲ್ ಬಿದ್ದೋಗ ಪ್ರಮೇಯ ಇಲ್ಲ. ಅವ್ರು ಕೇಳಿದ್ರೆ ಮತ ಹಾಕ್ತಿದ್ದೋ ಬಿಡ್ತಿದ್ದೋ, ಆಮೇಲೆ ಡಿಸೈಡ್ ಮಾಡ್ತಿದ್ದ. ಅವ್ರು ಕೇಳೋ ಸೌಜನ್ಯಕ್ಕೂ ಅವ್ರಿಗೆ ಕೇಳೋಕ್ಕಿಲ್ಲ ಅಂತಂದ್ಮೇಲೆ ಅವ್ರು ಕಟ್ಕೊಂಡು ನಮ್ಗೇನು ಹಾಕ್ಬೇಕಾಗಿದೆ? ಮುಖ್ಯಮಂತ್ರಿಗಳು ಕರೆಸಿ ಕೇಳಿದ್ದಾರೆ, ಕ್ಷೇತ್ರಕ್ಕೆ ಅನುದಾನ ಮತ್ತೊಂದು ಡೆವಲಪ್ಮೆಂಟ್ ಬಗ್ಗೆ ಚಿಂತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀವಿ. ಅಡ್ಡ ಮತದಾನ ಆಗುತ್ತೆ ಸೋಮಶೇಖರ್ ಅವ್ರ ಕಡೆಯಿಂದ. ಇವತ್ತು ಅಡ್ಡ ಮತದಾನ ಆಗುತ್ತೆ. ಆತ್ಮಸಾಕ್ಷಿ ಮತ ಹಾಕ್ತೀವ್ರಿ. ಅಡ್ಡ ಮತದಾನ ಯಾಕಾಗ್ತದೆ? ಬಿಜೆಪಿಯವರು ಕರೆಸಿ ಕೇಳಿದ್ರೆ, ನಾನು ಕಾಂಗ್ರೆಸ್ಗೆ ಹಾಕಿದ್ರೆ ಅದು ಅಡ್ಡ ಮತದಾನ ಆಗ್ತದೆ ಅಲ್ವೇನ್ರಿ? ಕಾಂಗ್ರೆಸ್ನವ್ರಿಗೆ ಬಿಜೆಪಿಯವರಿಗೆ ಕೇಳೋ ಸೌಜನ್ಯ ಇಲ್ಲ ಅಂತಂದ್ರೆ ಅಡ್ಡ ಮತದಾನ ಯಾಕಾಗ್ತದೆ? ಅಡ್ಡ ಮತದಾನ ಯಾಕಾಗ್ತದೆ ಹೇಳಿ? ಅವ್ರು ಕೇಳಿದಾರಾ? ಅವ್ರು ರಿಕ್ವೆಸ್ಟ್ ಮಾಡಿದಾರಾ? ಓಲಿ ಅಭ್ಯರ್ಥಿಗಳು ರಿಕ್ವೆಸ್ಟ್ ಮಾಡಿದಾರಾ? ಕಾಂಗ್ರೆಸ್ ಮುಖ್ಯಮಂತ್ರಿಗಳು ರಿಕ್ವೆಸ್ಟ್ ಮಾಡಿದ್ದಾರೆ, ಮತ ಹಾಕಬೇಕು, ಆತ್ಮಸಾಕ್ಷಿ ಮತ ಹಾಕ್ತೀವಿ. ಅಡ್ಡ ಮತದಾನ ಹೆಂಗಾಗ್ತದೆ? ಇದಿಷ್ಟು ಸೋಮಶೇಖರ್ ಹೇಳುವಂತದ್ದು. ಅಂದ್ರೆ ಕಾಂಗ್ರೆಸ್ನವರು ನನಗೆ ಕೇಳ್ಕೊಂಡಿದ್ದಾರೆ. ನಮ್ಮೊಟ್ಟಿಗೆ ಹೆಬ್ಬಾರ್ ಸರ್ ಇದ್ದಾರೆ. ಸರ್, ಇವತ್ತು MLC ಚುನಾವಣೆಗೆ ಯಾರಿಗೆ ವೋಟ್ ಹಾಕ್ತೀರಿ ಒಂದು ಪ್ರಮುಖ ಪ್ರಶ್ನೆ. ಯಾಕೆಂದ್ರೆ ನೀವು ಬಿಜೆಪಿಯಲ್ಲಿ ಇದ್ರೂ ಕೂಡ ವೋಟು ಗುಪ್ತ ಮತದಾನ, ಯಾರಿಗೆ ಹಾಕ್ತೇವೆ ಹೇಳೋದಾಗಿದ್ದಿದ್ದೆ ಗುಪ್ತ ಮತದಾನ ಆಗ್ತಿರ್ಲಿಲ್ಲ. ಇದು ಒಂದು ಗುಪ್ತ ಮತದಾನ. ನಮ್ಮ ಆತ್ಮಸಾಕ್ಷಿ ಸಂಬಂಧಪಟ್ಟಂತೆ ನಾವು ಮತದಾನ ಮಾಡ್ತೀವಿ. ಆತ್ಮಸಾಕ್ಷಿ ಅಂದ್ರೆ ನೀವು ಇರುವ ಬಿಜೆಪಿ ಅವರು ನಿಮ್ಮನ್ನು ಕಡೆಗಣಿಸಿದ್ದಾರೆ ಅನ್ನುವಂಥದ್ದು. ಕಡೆಗಣಿಸಿದ್ದಲ್ಲ, ನಮ್ಮ ಸೌಜನ್ಯಕ್ಕೆ ವೋಟ್ ಕೂಡ ಕೇಳಿಲ್ಲ ನಮ್ಗೆ. ಸೊ ನಿನ್ನೆ ನೀವು ರೆಸಾರ್ಟ್ಗೆ ಹೋಗಿ ಕಾಂಗ್ರೆಸ್ ಶಾಸಕರ ಜೊತೆ ಕಳೆದಿದ್ದು ಹೋಗಿದ್ದೇವೆ, ಮುಖ್ಯಮಂತ್ರಿಗಳು ಮಾತನಾಡಲಿಕ್ಕೆ ಕಳೆದಿದ್ದು ಹೋಗಿದ್ದೇವೆ, ಮಾತಾಡಿ ಬಂದಿದ್ದೇವೆ. ಅಂತಿಮವಾಗಿ ನಿಮ್ಮ ನಿರ್ಧಾರ ಸರ್? ಈ ಆತ್ಮಸಾಕ್ಷಿ ಸಂಬಂಧಪಟ್ಟಂತೆ ಮತ ಹಾಕುವ ಸಮಯಕ್ಕೆ ನಿರ್ಣಯ ಮಾಡ್ತೀವಿ. ಓಕೆ. ಸೊ ಇದು ಹೆಬ್ಬಾರ್ ಹೇಳುವಂತದ್ದು. ಅಂದ್ರೆ ನಾವು ಆತ್ಮಸಾಕ್ಷಿ ಮತಕ್ಕೆ ಹೋಗ್ತೇವೆ ಅನ್ನುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.